ಯಾರು ಈ ಮನೇಲಿ ಇರಬೇಕೋ ಅವ್ರಿದ್ರೆ ಸಾಕು. ಉಳಿದವರು ನನ್ನ ಮಾತು ಅರ್ಥ ಆಯ್ತು ಅನ್ಸತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಮದ್ವೆ ಆಗಿರೋ ತರ ಯಾವನೋ ಫೋಟೋ ಕಳಿಸಿದ್ದಾನೆ. ಅವನ್ ಯಾರು ಅಂತಾನೆ ಯಾರಿಗೋ ಗೊತ್ತಿಲ್ಲ. ಅವನ್ ಮಾತನ್ನ ನೀವೆಲ್ಲರೂ ನಂಬ್ತಾ ಇದ್ದೀರಾ? ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಕಣ್ಣೆದ್ರಿಗಿರೋ ಸುಶಾಂತ್ ಹೇಳಿ. ಇವ್ರಿಗೆ ನನ್ ಮೇಲೆ ನಂಬಿಕೆ ಇದೆ, ಅದಕ್ಕೆ ಇವ್ರೇನು ಮಾತಾಡ್ತಿಲ್ಲ. ಹಾಗೇನಾದ್ರೂ ನಾನು ಫ್ರಾಡ್ ಕೆಲಸ ಮಾಡಿದ್ದಿದ್ರೆ ಪೊಲೀಸ್ ಅವರು ನನ್ನ ಅರೆಸ್ಟ್ ಮಾಡ್ಬೇಕಿತ್ತು. ಅವನು ಯಾವನೋ ಬರೋವರೆಗೂ ಯಾಕೆ ಕಾಯ್ಬೇಕಾಗಿತ್ತು ಅತ್ತೆ? ಇದನ್ನ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಸರಿ, ಹಾಗೇನಾದ್ರೂ 10 ದಿನ ಆದ್ಮೇಲೆ ನೀನ್ ಯಾವ ಮೋಸ ಮಾಡಿಲ್ಲ ಅಂತ ಗೊತ್ತಾದ್ರೆ ಆಗ ತಪ್ಪು ಸರಿ ಬಗ್ಗೆ ಯೋಚನೆ ಮಾಡೋಣ. ಮೊದಲು ಈ ಶಾಂತಿ ನಿವಾಸದಿಂದ ನೀನ್ ಹೊರಗಡೆ ಹೋಗು. ನಿನಗೆ ಹೇಳ್ತಾ ಇರೋದು ಹೊರಗಡೆ ಹೋಗು. ಮಂತ್ರ, ಎಲ್ಲಿ ನಿನಗೆ ಬೆಲೆ ಇಲ್ವೋ ಅಲ್ಲಿ ನಾನು ಇರಲ್ಲ. ಬಾ, ಇಬ್ರು ಹೋಗೋಣ. ಒಂದ್ ನಿಮಿಷ. ಕೋಪದ ಕೈಗೆ ಬುದ್ಧಿ ಕೊಟ್ಟು ದಯವಿಟ್ಟು ಯಾರು ತಪ್ಪು ತೀರ್ಮಾನ ತಗೋಬೇಡಿ. ಒಂದ್ ನಿಮಿಷ ಬಂದೆ. ಮಂತ್ರ, ಇದು ಶಾಂತಿ ನಿವಾಸ. ಇಲ್ಲಿ ಎಲ್ಲರೂ ಒಂದೇನೆ. ಯಾರು ಯಾವ ತಪ್ಪು ನಿರ್ಧಾರನೂ ತಗೊಳ್ಳೋದಿಲ್ಲ. ಈ ಮಟ್ಟಕ್ಕೆ ಇವರೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರೆಲ್ಲರ ಮನ್ಸಿಗೂ ಎಷ್ಟು ನೋವಾಗಿರ್ಬೇಕಲ್ವಾ? ನೀನೊಂದು ಕೆಲಸ ಮಾಡು ಮಂತ್ರ, ಇದ್ರ ಮೇಲೆ ಆಣೆ ಮಾಡಿ ಹೇಳು. ನಿನ್ ಕುತ್ತಿಗೆಗೆ ಸುಶಾಂತ್ ಮಾತ್ರ ತಾಳಿ ಕಟ್ಟಿದ್ದು, ಅವ್ರನ್ನ ಬಿಟ್ಟು ನಿನ್ ಮನ್ಸಲ್ಲಿ ಯಾರೂ ಇಲ್ಲ, ನಿನಗೆ ಯಾರು ದ್ರೋಹ ಮಾಡಿಲ್ಲ ಅಂತ ಇದ್ರ ಮೇಲೆ ಆಣೆ ಮಾಡು.